ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ, ಮದಿಸಿದ ಕದಿಯ ಮದವಡಗಿಸಿದ ಮದಕದಿ ನಾಯಕರಾಳಿದ ಕೋಟೆ ಪುಣ್ಯ. ನಮಸ್ಕಾರ ಸ್ನೇಹಿತರೆ, ಇವತ್ತು ಬುಲೆರೋ ಗಾಡಿಗೆ ಯಾವುದೇ ಬಾಡಿಗೆ ಇರಲಿಲ್ಲ. ಇಲ್ಲೇ ಚಿತ್ರದುರ್ಗಕ್ಕೆ ಬಂದಿದ್ದೆ. ಸುಮ್ಮನೆ ಮನೆಗೆ ಹೋಗೋಣ ಅಂದ್ಕೊಂಡೆ, ಮತ್ತು ಮನೆಗೆ ಹೋಗೋದೇನು ಅಂತೇಳಿ ಹೇಗಿದ್ರು ಫ್ರೀ ಇದ್ದೀನಿ ಅಂತೇಳಿ ಇವತ್ತು ಕೋಟೆ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ನೀವು ಬನ್ನಿ ನನ್ನ ಜೊತೆ, ನೀವು ಕೋಟೆ ನೋಡಿ. ಇದು ಕೇವಲ ಒಂದು ಕೋಟೆ ಅಲ್ಲ, ಇದು ಸಾಹಸ, ಧೈರ್ಯ ಮತ್ತು ಇತಿಹಾಸದ ಜೀವಂತ ಸಾಕ್ಷಿ. ಕರ್ನಾಟಕದ ಹೃದಯ ಭಾಗದಲ್ಲಿ ಅಡ್ಡವಾಗಿ ನಿಂತಿರುವ ಈ ಕಲ್ಲಿನ ಮಹಾಕಾಯವೇ ಚಿತ್ರದುರ್ಗ ಕೋಟೆ. ಇನ್ನು ಈ ಕೋಟೆ ಇತಿಹಾಸ ಹೇಳೋದಾದರೆ ಸಾವಿರಾರು ವರ್ಷಗಳ ಹಿಂದಿನಿಂದ ಯುದ್ಧಗಳನ್ನು, ರಾಜರ ಆಡಳಿತವನ್ನು ಕಂಡ ಈ ಭವ್ಯ ಕೋಟೆ ಚಿತ್ರದುರ್ಗ ಕೋಟೆ ಚಾಲುಕ್ಯರು, ಹೊಯ್ಸಳರು, ನಾಯಕರು, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದ ಸಾಕ್ಷಿ ಇದು. ಇದನ್ನು 15ರಿಂದ 18ನೇ ಶತಮಾನದಲ್ಲಿ ಪಾಳೆಗಾರರ ವಂಶಸ್ಥರೇ ತುಂಬ ಆಡಳಿತ. ರಾಜರುಗಳು ಯಾವುದೇ ಯುದ್ಧ ಮಾಡೋಕೆ ಹೋದ್ರು ಮೊದಲು ಈ ತಾಯಿಗೆ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಆಶೀರ್ವಾದ ಪಡೆದು ಆಮೇಲೆ ಮುಂದೆ ಹೋಗ್ತಾ ಇದ್ರು. ಇದು ಮಣ್ಣಿನ ಗೋಡೆ ಅಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ತಂಪಾಗಿರಲಿ ಅಂತೇಳಿ ಅವಾಗ ಇದು ಮಣ್ಣಲ್ಲಿ ರಚನೆ ಮಾಡಿದ್ರು. ಇದು ಬಂದು ರಾಜರುಗಳು ಉಳ್ಕೊಳ್ಳೋ ಅಂಥ ಕಚೇರಿ, ಅವರ ವ್ಯವಹಾರ ಇಲ್ಲ ಇಲ್ಲಿಂದಲೇ ನಡೀತಾ ಇದ್ದಿದ್ದು. ಹಾಗಾಗಿ ಇವರು ಮಣ್ಣಿನ ಗೋಡೆನ ಕಟ್ಕೊಂಡಿದ್ರು. ಅವಾಗಿಂದೇ ಇರೋದು, ಈ ಕನ್ಸ್ಟ್ರಕ್ಷನ್ ಏನು ಮಾಡಿಲ್ಲ ನೋಡಿ. ಈಗಲೂ ಕೂಡ ಎಷ್ಟು ಶತಮಾನಗಳು ಕಳೆದ್ರೂ ಕೂಡ ಹಾಗೇ ಇದೆ. ಇದೇ ನೋಡಿ ಖಜಾನೆ. ಆಗಿನ ಕಾಲದಲ್ಲಿ ತಮ್ಮ ಸಂಪತ್ತನ್ನೆಲ್ಲ ಒಂದು ಹತ್ರ ಇಡೋಕ್ಕೆ ಖಜಾನೆ ಅಂತ, ಇವಾಗ ಹೆಂಗೆ ಲಾಕರ್ ಅಂತಾರ, ಅವಾಗಿನ ಸಿಸ್ಟಮ್ ಇದು ಲಾಕರು. ಇಲ್ಲಿ ಇನ್ನೊಂದು ಹಾಳಾಗಿದ್ದು, ಇಲ್ಲಿನ ನ್ಯೂನತೆಗಳನ್ನೆಲ್ಲ ಬಿಟ್ಕೊಟ್ಟು ಹೊರಗಿನವ್ರಿಗೆ ಸಹಾಯ ಮಾಡಿ ಇಲ್ಲಿ ಹಾಳಾಗಕ್ಕೆ ಕಾರಣ ಪ್ರತಿಯೊಂದು ಸಂಸ್ಥಾನ ಯಾವುದೇ ತಗೊಂಡ್ರು ಕೂಡ, ವಿಜಯನಗರದ ಸಾಮ್ರಾಜ್ಯದಿಂದ ತಗೊಂಡ್ರು ಕೂಡ ಒಳಗಿನ ಶತ್ರುಗಳೇ ಕಾರಣ. ಒಂದು ದೇಶ ಅಥವಾ ಒಂದು ಸಂಸ್ಥಾನಗಳು ಹಾಳಾಗುತ್ತೆ ನೋಡ್ರಿ. ಒಂದು ಕಾಲದಲ್ಲಿ ಪಾಪ ಅವರು ತಮ್ಮ ಸಂಪತ್ತನ್ನ ಶೇಖರಣೆ ಮಾಡಿಟ್ಕೊಳ್ಳೋಕ್ಕೆ, ಒಂದು ಸುರಕ್ಷಿತವಾಗಿ ಇಟ್ಕೊಳ್ಳೋಕ್ಕೆ ಈ ರೀತಿ ಮಾಡ್ಕೊಂಡಿದ್ರು. ಈಗಿನ ಜನಗಳು ಅವ್ರು ಮಾಡಿರೋ ಅಂಥ ಅನಾಚಾರಗಳನ್ನ ಬಚ್ಚಿಡೋಕ್ಕೋಸ್ಕರ ಈ ಜಾಗ ಹುಡ್ಕೊಂಡಿದ್ದಾರೆ. ಇಲ್ಲೇ ಕುಡಿದು, ಇಲ್ಲೇ ತಿಂದು, ಕಸನೆಲ್ಲ ಇಲ್ಲೇ ಹಾಕೋಗಿದ್ದಾರೆ. ಇದರಿಂದ ಇದು ಕಲ್ಲಿನ ಉಯ್ಯಾಲ ಕಂಬ ಮತ್ತು ದೀಪದ ಕಂಬ ನೋಡಿ. ಎಷ್ಟು ಸುಂದರವಾಗಿರುವಂಥ ಕಲ್ಲಿನ ಮಂಟಪಗಳು, ಎಷ್ಟು ವರ್ಷಗಳ ಇತಿಹಾಸ, ಎಷ್ಟು ಯುದ್ಧಗಳನ್ನು ನೋಡಿರ್ಬೋದು. ಎಷ್ಟು ವರ್ಷಗಳಾದರೂ ಈಗ ನಾವು ನಾರ್ಮಲಾಗಿ ಇಷ್ಟೊತ್ತಿಗೆ ಇಷ್ಟು ಸುಸ್ತಾಗಿದೆ. ಇನ್ನು ಅವ್ರು ಕುದುರೆ ಹತ್ಕೊಂಡು ಹೆಂಗಾರ ಹತ್ತಿದ್ರು, ಅವ್ರ ಸ್ಟ್ಯಾಮಿನ ಎಲ್ಲ ಎಷ್ಟು ಇತ್ತು ಅವಾಗ. ಎಷ್ಟದು ರಾಮಾಚಾರಿ ಫಿಲಿಮಲ್ಲಿ ವಿಷ್ಣುವರ್ಧನ್ದು ಇನ್ನೊಂದು ಹೀರೋಯಿಂದು ಸ್ಟ್ಯಾಚ್ಯೂ ನಿಲ್ಸಿರ್ತಾರಲ್ಲ, ಮೋಸ್ಟ್ಲಿ ಅದು ಸೆಟ್ ಹಾಕಿದ್ದು ಇದೇ ಜಾಗ ಅನ್ಸುತ್ತೆ. ಈ ಪೂರ್ತಿ ಕೋಟೆ ಮೇಲೆ ಹತ್ತಿ ನಿಂತ್ಕೊಂಡು ನೋಡ್ತಾ ಇದ್ರೆ ಇಡೀ ಪೂರ್ತಿ ದುರ್ಗ ಸಿಟಿನೇ ಕಾಣಿಸುತ್ತೆ. ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಹಂಗಿದೆ. ಇನ್ನೊಂದು ವಿಶೇಷತೆ ಇದೆ, ಅದು ಒಣಕೆ ಒಬ್ಬವ ಒಂದು ಹೆಣ್ಣು ಧೈರ್ಯ ಮಾಡಿದರೆ ಎಂಥ ಸಾಹಸ ಬೇಕಾದರೂ ಮಾಡ್ತಾಳೆ. ಒಂದು ರಾಜ್ಯನ ರಕ್ಷಣೆ ಮಾಡಿದಂಥ ಒಣಕೆ ಭವನ ಇತಿಹಾಸ. ಇಲ್ಲೇ ಇರೋದು ಒಬ್ಬವನ ಕಿಂಡಿ ಇದೆ ನೋಡ್ರಿ, ಒಬ್ಬವನ ಕಿಂಡಿ.
ಇದರಿಂದಾನೇ ಬರ್ತಾ ಇದ್ದು ಶತ್ರುಗಳು. ಸ್ವಲ್ಪ ಆ ಕಡೆ ನಿಂತ್ಕೊಳ್ರಿ, ಇರ್ಬಿದಾವೆ ಆ ಕಡೆ ಮುಂದೆ ಹೋಗ್ರಿ. ನೋಡ್ರಿ ಓಬವ್ವನ ಕಿಂಡಿ ಶತ್ರುಗಳು ಇದ್ರಾಗಾಸಿಂದ ಬಂದು ಈ ಕಡೆ ಬರ್ತಾ ಇದ್ರು. ತಪ್ಸ್ಕೊಂಡಿರ್ತಾನ ಹಿಂಗೆ ಓಬವ್ವ ಹಿಂಗೆ ಒಣಕೆ ಹಿಡ್ಕೊಂಡು ಹಿಂಗೆ ಬರ್ತಿದ್ದಂಕ್ಲೆ ತಲೆಗೆಲ್ಲ ಹೊಡೆದೊಡ್ದು ಎಳ್ದೆಳ್ದು ಆಗ್ತಾ ಇರ್ತಾಳೆ. ನೀನ್ ಬಗ್ಬೇಡ, ಎತ್ತ ನೀನ್ ಎತ್ತಾಳು. ಬರೀ ಇನ್ನೊಂದು ಎರಡು ಕೈ ಗಿಡಕ ಅನ್ನ ಮಡಿಕೆ ತರ ಫೀಲ್ ಮಾಡು. ಇಲ್ಲಿಗೆ ಬರೋಂಥ ಟೂರಿಸ್ಟ್ಗಳೆಲ್ಲ ಈ ತರ ಮಾಡ್ತಾ ಇರ್ತಾರೆ. ಎಡಕೈ ಮಧ್ಯೆ ಬಿಡ ಅಂತ ಹೇಳಲ್ಲ ನಿಮ್ಗೆ. ಬಲಗಡಿ ತಿರ್ಗ ಎಡಗಡಿ ಹಾಕ್ಬೇಕು. ನೀನು ಬಗ್ಬೇಡ, ಒಂದ್ ಕೈ ಮುಂದೆ ಇಡು. ಅದನ್ನ ದಾರ ಒಳಗ್ ನೀನು ಓಬವ್ವ ಅಂದ್ರೆ ಓಬವ್ವ ತರ ಫೀಲ್ ಮಾಡಾಕು. ನೀನು ಬಗ್ಬೇಡ, ಲಾಠಿ ಅಷ್ಟು ಬೆಂಡ್ ಮಾಡು. ನೀನ್ ಬಗ್ಬೇಡ, ಲಾಠಿ ಅಷ್ಟು ಬೆಂಡ್ ಮಾಡು. ಬಗ್ ನೀನ್ ಲಾಠಿ ಅಷ್ಟು ಬೆಂಡ್ ಮಾಡು. ಇಲ್ಲ ಮಾಡು. ನೀನೇ ತಪ್ತೇನೆ. 5 ಸೈನಿಕ ಎತ್ತಪ್ಪ ಮೇಲೆ. ಕೊನೆಗೂ ಕೋಟೆ ನೋಡಿದ್ದೆಲ್ಲ ಮುಗಿದಿದ್ದಾಯ್ತು. ಕೋಟೆಯಿಂದ ಹೊರಡೋ ಸಮಯ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.